ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಇಯರ್ PUC ಮ್ಯಾಥಮೆಟಿಕ್ಸ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಕಾರ್ತಿಕ್ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಇವರು 2 ಪ್ರಶ್ನೆ ಪತ್ರಿಕೆ ಹಿಂದಿ ಹಾಗೂ ಮ್ಯಾಥಮೆಟಿಕ್ಸ್ ಕಳಿಸಿಕೊಟ್ಟಿದ್ದಾರೆ. ಆಯಿತಾ, ತಾವುಗಳು ಕೂಡ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ ಐಡಿಗೆ ಕಳಿಸಿಕೊಡಿ. ನೋಡಿ ಸರ್, 3 ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಿದ್ದೇನೆ. ಈ 3 ಮಾಡಿದರೆ ಸಾಕು ಸರ್, ಅವೇ ತಿರುಗಿ ಬರುವಂಥದ್ದು. ಸೇಮ್ ಸಿಲೆಬಸ್ಸು, ಸೇಮ್ ಪುಸ್ತಕ, ಎಲ್ಲದೂ ಸೇಮೇ. ಬನ್ನಿ ಈಗ ನಾವು ನೋಡ್ತಾ ಹೋಗೋಣ. ಯಾವುದಿದು ಕ್ವಶನ್ ನಂಬರ್ 1, ಇದಕ್ಕೆ ಸರಿಯಾದ ಉತ್ತರ ಅವರು ಬೈಜೆಕ್ಟಿವ್ ಅಂತ ಬರೆದಿದ್ದಾರೆ. ನನಗನ್ಸೋದು ಇದು ಆಪ್ಷನ್ ಡಿ, ಎಫ್ ಈಸ್ ನಾಟ್ ಡಿಫೈನ್ಡ್ ಅನ್ನುವಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಅಂತ ಅನ್ನಿಸ್ತಾ ಇದೆ ಕ್ವಶನ್ ನಂಬರ್ 1ಗೆ. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಅಂತ ಹಾಕಿಬಿಟ್ಟು ಕ್ವಶನ್ ನಂಬರ್ 2 ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 5π/6 ಅಂತ ಇದೆ ಅಲ್ವಾ. ಆಪ್ಷನ್ ಬಿ ಅದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್ ದೆನ್ ದಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಡಿಫ್ರೆಂಟ್ ಆರ್ಡರ್ ಈಸ್ ಡ್ಯಾಶ್ ಅಂತ ಇದೆ. ಕರೆಕ್ಟಾಗಿ ಆನ್ಸರನ್ನು ಇವರು ಬರೆದಿದ್ದಾರೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 2 ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಇಫ್ ಎ ಬಿ ಎ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಅಂತ ಇದೆ. ಆಯಿತಾ, ಅಡ್ಜಸೆಂಟ್ ಎ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. Question number 5, if y is equal to tan 2x plus 3 then dy/dx is dash. Right answer is again option B is right answer. Option B. ನೋಡಿ, I repeat, question number 2 option B, question number 3 option B, question number 4 option B. Question number 5 ಕೂಡ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6 ಅನ್ನು ನೋಡ್ತಾ ಹೋಗೋಣ. ಈಗ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇದರಲ್ಲೂ ಕೂಡ ಅಷ್ಟೇ ರೈಟ್ ಆನ್ಸರ್ ಅವರು ಹಾಕಿದ್ದಾರೆ ಆಲ್ರೆಡಿ. ಯಾರು, ಕಾರ್ತಿಕ್ ಅವರು, ಆಪ್ಷನ್ ಬಿ ಅಂತ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಆಯಿತಾ, ಕ್ವಶನ್ ನಂಬರ್ ಎಗೆ 3 ಅನ್ನುವಂಥದ್ದು ಸರಿ. ಹಾಗಾಗಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, 7ಗೆ ಹೋಗ್ತಾ ಇದ್ದೀವಿ ಈಗ. ಕ್ವಶನ್ ನಂಬರ್ 7ಅಲ್ಲಿ ನೋಡ್ಬೋದು ತಾವುಗಳು ಏನಿದು ಸರಿಯಾದ ಉತ್ತರ. ಇದರಲ್ಲಿ +or-2√2 ಅಂತ ಇದೆ ಅಲ್ವಾ. ಆಪ್ಷನ್ ಡಿ 100% ಅದು ರೈಟ್ ಆನ್ಸರ್ ಆಗಿರುತ್ತದೆ. +or-2√2 ಈಸ್ ದ ರೈಟ್ ಆನ್ಸರ್. ಬನ್ನೀಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟು ದಿಸ್ ಮೇಲ್ ಐ ಡಿ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಲೆಟ್ ಎಸ್ ಈಸ್ ಈಕ್ವಲ್ ಟು 1 2 3 ದನ್ ದಿ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಕಂಟೈನಿಂಗ್ 1 2 ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8, ರೈಟ್ ಆನ್ಸರ್ ಈಸ್ 2. ಕರೆಕ್ಟಾಗಿ ಹಾಕಿದ್ದಾರೆ ಕಾರ್ತಿಕ್ ಅವರು. ಕ್ವಶನ್ ನಂಬರ್ 9, ಎ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ಅಂತ ಹಾಕಿ ಕ್ವಶನ್ ಇದೆ. ಈಸ್ ಸೆಟ್ ಟು ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ದೆನ್ ದಿ ವ್ಯಾಲ್ಯೂ ಆಫ್ ಎನ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ 3 ಈಸ್ ದ ರೈಟ್ ಆನ್ಸರ್ ಈಸ್ 3. ಕರೆಕ್ಟಾಗಿ ಬರೆದಿದ್ದಾರೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ -1 ಈಸ್ ಈಕ್ವಲ್ ಟು, ಹೌದಲ್ವಾ. ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ -1/2 ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು ಎಲ್ಲರಿಗೂ ಕೂಡ. ಬೆಳಗಿನ ಶುಭೋದಯಗಳು. ಚೆನ್ನಾಗಿ ಎಕ್ಸಾಮನ್ನು ಬರೆದು ಬನ್ನಿ ಸರ್. ಸಂಜೆ ಅಥವಾ ಮಧ್ಯಾಹ್ನ ಫ್ರೀ ಆದ ತಕ್ಷಣ ನಮಗೆ ನಿಮ್ಮ ಕ್ವಶನ್ ಪೇಪರ್ಗಳನ್ನು ಡಸ್ಟ್ಬಿನ್ನಿಗೆ ಹೋಗೋಕ್ಕಿಂತ ಖುಷಿಯಾಗಿ ನಿಮ್ಮ ಹೆಸರು ಬರೆದು ಕ್ವಶನ್ ಪೇಪರ್ ಮೇಲೆ ಯಾವ ಡಿಸ್ಟಿಕ್ ಅಂತ ಅದು ಕೂಡ ಬರೆದು ಕಳಿಸ್ಕೊಡಿ. ಈಗ ನೋಡಿ, ಕಾರ್ತಿಕ್ ಅವರು ಕಳಿಸ್ಕೊಟ್ಟಿದ್ದಾರೆ, ಯಾವ ಡಿಸ್ಟಿಕ್ ಅನ್ನೋದು ಗೊತ್ತಿಲ್ಲ, ಹೀಗಾಗ್ಬಿಡುತ್ತೆ. ದಯವಿಟ್ಟು ಕಾರ್ತಿಕ್ ಅವರೇ ತುಂಬ ಥ್ಯಾಂಕ್ಸು. ಮತ್ತು ಬೇಜಾರಾಗಬೇಡಿ, ಹಿಂದಿ ಕೂಡ ಕಳಿಸ್ಕೊಟ್ಟಿದ್ದೀರಾ ತಾವುಗಳು. ಯಾರು ಕೇಳಿಲ್ಲ ಅಂತ ಹಿಂದಿ ಇಲ್ಲಿವರೆಗೂ ಅಪ್ಲೋಡ್ ಮಾಡಲಿಲ್ಲ ನಾನು. ಐ ಡಿಡ್ ಮೈ ಲೆವೆಲ್ ಬೆಸ್ಟ್ ಮ್ಯಾನ್. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ನಮಗೆ ಹೆಲ್ಪನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.